ಯಾವ ರೀ ಸರ್ ಇದು? ಪುರ. ನಿಮ್ಮ ಹೆಸರೇ? ಶಿವಶಂಕರಪ್ಪ ಮುಳ್ಳೂರು. ಈ ತೊಗರಿ ಸಜ್ಜಿಗೆ ಏನು ಯಾವ ಎಣ್ಣೆ ಯೂಸ್ ಮಾಡಿರಿ ಸರ್ ನೀವು? RPS 76 ಬೀಜೋಪಚಾರ ಮಾಡಿರಿ. ಹಾಂ, ಬೀಜೋಪಚಾರ ಮಾಡಿ ಬಿತ್ತೀರಿ. ಒಳ್ಳೆ ಏನು ಸ್ಪ್ರೇ ಕೊಟ್ಟಿರಾ? ಗೊಬ್ಬರ ಬರೀ ಬೀಜೋಪಚಾರ ಮೇಲೆ ಈ ನಮೂನಿ ಬಂದಿದೆ. ಹೆಂಗೆ ಅನಿಸುತ್ತೆ ಎಣ್ಣೆ RPS 76? ಚಲೋ ಐತ್ರಾ? ನಿಮಗೆ ಏನು ಖುಷಿ ಕೊಟ್ಟಿದ್ಯಾ? ರೈತರು ಖುಷಿ ಅನ್ಸುತ್ತೆ. ಅಲ್ಲ ಸಜ್ಜಿ ನೋಡ್ರಿ ಹೆಂಗ್ ಬಂದಿದೆ ನೋಡ್ರಿ, ಕಾಳು ನೋಡ್ರಿ, ಇದು ಸಜ್ಜಿ ನೋಡ್ರಿ. ಏನಿ ಈಗ ಸಜ್ಜಿ ಭಾರಿ ಬಂದಿದೆ ಅಲ್ರಿ. ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಈಗ ಗೊಬ್ಬರ ಹಾಕಿದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಎಣ್ಣೆ ಕೆಲಸ ಮಾಡಿದ್ದು, ಬೀಜೋಪಚಾರ ಮಾಡಿದ್ದು. ಈಗ ಮುಂದಾದ್ರೂ ನೀವು ಇದನ್ನ ಮಾಡೋರ? ಏ ಗೊಬ್ಬರನ ಬೇಡ್ರಿ. ಗೊಬ್ಬರಲಿಂದ ಇಷ್ಟು ನೀವು ಬೆಳೆ ತೆಗಿಯಕ್ ಆಗಲ್ಲ. ಬರೀ ಎಣ್ಣಿಲಿಂದ ಹಿಂಗ್ ತೆಗಿಬಹುದು ನೀವು. ಕೆಲಸ ಆಗಿದೆ. ಎಷ್ಟು ಎಕರೆ ಐತ್ರಿ ಇದು? 1 ಎಕರೆ. ಮತ್ತೆ ಯಾವ್ದು ಮಾಡಿದಿರಿ? ಇನ್ನ ಬೇರೆ ಕಡೆ ಅದು ತೊಗರಿನ? ಅದಕ್ಕೂ ಬೀಜೋಪಚಾರ ಮಾಡಿರಿ. ಅಷ್ಟು ಬೆಳೆ ಚೆನ್ನಾಗಿದೆ. ಈಗ 4 ಜನ ರೈತರಿಗೆ ಹೇಳಕ್ ಏನ್ ಅನ್ಸುತ್ತೆ ನಿಮಗಿದು? ನಮಗಂತ ಹೆಮ್ಮೆ ಅನಿಸ್ತೈತಿ ನೋಡ್ರಿ. ಈಗ ನಮಗೆ ಹೊಲದಾಗ ಬೆಳೆ ಇದು ಗೊಬ್ಬರ ಇಲ್ದಾನೆ ನನ್ನ ಬರೀ ಎಣ್ಣೆ ಮೇಲೆ ಈ ನಮೂನಿ ಬೆಳೆದಿದಲ್ಲ. ಹೌದೌದ್ರಿ, ಸಂತೋಷ ಆಗೈತೆ ನಿಮಗೆ? ಸಂತೋಷ ಆಗಿದೆ. ಎಣ್ಣೆ ಬಗ್ಗೆ ಏನು? ಎಣ್ಣೆ ಬಗ್ಗೆ ಅಭಿಪ್ರಾಯ ಜಾಸ್ತಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಯಾರಿಗೆ ಎಣ್ಣೆ ಯೂಸ್ ಮಾಡ್ರಪ್ಪ ಗೊಬ್ಬರ ಅಂತ ತಕ್ಷಣ ಎಣ್ಣೆ ನೆನಪು ಮಾಡ್ತಾರೆ ನೀವು. ಈಗ ಯಾವ ಗೊಬ್ಬರ ಬೇಡ, ಈ ಎಣ್ಣೆ ಯೂಸ್ ಮಾಡ್ರಿ ಅಂತ ಹೇಳ್ಬೋದು. ಗೊಬ್ಬರ ಎಲ್ಲಿ ರೀತಿ ಸಿಗೋಲು ಅವು ತುಟ್ಟಿ ಆಗ್ಬಿಟ್ಟವ. ಹಂಗಾಗಿ ಗೊಬ್ಬರ ಮುಂದೋಗಿ ಉಪವಾಸ ಬಿದ್ದು ಬಡಿಸ್ಕೊಂಡು ಬರೋದೇನು ತಪ್ಪಿದೆ ಹೇಳ್ರಿ, ಹೌದಲ್ಲ? ಆಯ್ತಾಯ್ತು. ಒಂದು 4 ಜನ ರೈತರಿಗೆ ಹೇಳ್ತಾರಲ್ರಿ, RPS 76 ಯೂಸ್ ಮಾಡಿರೋಂಥ ಪುರಾದಲ್ಲಿ ರೈತರದ ಹೊಲದಲ್ಲಿ ಇದು ವಿಡಿಯೋ ಮಾಡ್ತಾ ಇದ್ದೀವಿ. ಅವರಿಗೆ ಒಳ್ಳೇದಾಗಿದೆ ನೋಡಿ. ಒಂದು ಕಾಳು ಗೊಬ್ಬರ ಹಾಕಿಲ್ಲ, ಗೊಬ್ಬರ ಇಲ್ಲದೇ ಈ ನಮೂನಿ ಬೆಳೆ ಬಂದಿದೆ ನೋಡಿ. ಸಜ್ಜಿಯನ್ನು ಫಸ್ಟ್ ಕ್ಲಾಸ್ ಆಗಿ ನೋಡ್ರಿ ಕಾಳು ತಾನೆ. ಭಾರಿ ಕಾಳಾಗೈತಲ್ರಿ ಸಜ್ಜಿ ನೋಡ್ರಿ. ಯಾವ ನಮೂನಿ ಬಂದತ್ ನೋಡ್ರಿ ಕಾಳು. ಅಲ್ಲ ಹೈಟ್ ನಂಗೆ ಬಂದೈತಲ್ರಿ. ಅಲ್ರಿ ಸಜ್ಜಿ ತೆನಿ ಒಣಗಿದೆ, ಬಟ್ ಬಡ್ಡಿ ನೋಡ್ರಿ ಇನ್ನೂ ಹಸಿರು ಇದೆ. ಕಾಳು ಬಲ್ತೈತೆ, ಆದ್ರೆ ಇನ್ನು ಸೊಪ್ಪು ಎಸಿ ಇದೆ. ಆ ಸೊಪ್ಪಿನ ನೋಡ್ರಿ ಇನ್ನೂ ಸಜ್ಜಿ ಬಂದಿಲ್ಲ ಅನ್ಸುತ್ತೆ. ತೆನಿ ನೋಡಿದ್ರೆ ಬಂದೈತೆ, ಕೊಯ್ಬೇಕು ಅನ್ಸುತ್ತೆ. ನೋಡ್ರಿ ಹೆಂಗಿದೆ ನೋಡ್ರಿ. ಆಯ್ತಾಯ್ತು. ಒಂದು 10 ಜನ ರೈತರಿಗೆ ಹೇಳ್ತಾರಲ್ರಿ. ರೈತರಿಗೆ ಎಲ್ಲರಿಗೆ RPS 76 ಒಳ್ಳೆ ಕೆಲಸ ಮಾಡ್ತಾ ಇದೆ. ಎಲ್ಲರೂ ರೈತರು ಈ RPS 76 ಅನ್ನು ಬೀಜೋಪಚಾರ ಮಾಡೋದ್ರಲ್ಲಿಂದ ರೈತರಿಗೆ ಒಳ್ಳೆ ಇಳುವರಿ ತೆಗಿಬೋದು. ಥ್ಯಾಂಕ್ ಯು.